ಫೇಲ್ಯೂರ್ ಇಸ್ ನಾಟ್ ದಿ ಅಪೋಸಿಟ್ ಆಫ್ ಸಕ್ಸಸ್, ಇಟ್ಸ್ ಅ ಪಾರ್ಟ್ ಆಫ್ ಸಕ್ಸಸ್. ಈ ಒಂದು ಕೋಟನ್ನು ನಾವು ಹಲವಾರು ಜನರ ವಾಟ್ಸಪ್ ಸ್ಟೇಟಸಲ್ಲಿ ಇರ್ಬೋದು, ಆಟೋ ಹಿಂದೆ ಬರೆದಿರ್ಬೋದು, ಅಥವಾ ಯಾವುದಾದ್ರೂ ಬಸ್ಸಲ್ಲಿ ಬರೆದಿರ್ಬೋದು, ಹೀಗೆ ಸುಮಾರು ಕಡೆ ನೋಡಿರ್ತೇವೆ. ಕೆಲವೊಬ್ರು ಅದನ್ನು ನೋಡಿ ಇಗ್ನೋರ್ ಮಾಡಿರ್ತಾರೆ, ಹಾಗೆಯೇ ಕೆಲವೊಬ್ರು ಅದನ್ನು ನೋಡಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡವರು ಕೂಡ ಸುಮಾರು ಜನ ಇರ್ತಾರೆ. ಇದರ ಅರ್ಥ ಏನು ಅಂತ ಹೇಳಿದರೆ, ನಾವೇನಾದರೂ ಒಂದು ಕೆಲಸ ಮಾಡ್ಲಿಕ್ಕೆ ಮುಂಚೆ ನಾವು ಏನು ಯೋಚನೆ ಮಾಡ್ತೇವೆ ಅಂತ ಹೇಳಿದರೆ, ಈ ಕೆಲಸ ಮಾಡಿದರೆ ನಾನು ಸಕ್ಸೀಡ್ ಆಗ್ಬೋದಾ, ಯಶಸ್ಸನ್ನು ಕಾಣಬಹುದಾ, ಅಥವಾ ಇದರಿಂದ ನನಗೇನಾದರೂ ಉಪಯೋಗ ಇದೆಯಾ ಅಂತ ನೋಡ್ತಾರೆ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿದ್ದು ಏನಂದರೆ, ನಾವು ಫಸ್ಟ್ ಪ್ರಯತ್ನ ಮಾಡಿ ನೋಡಬೇಕು. ಪ್ರಯತ್ನ ಮಾಡೋದ್ರಿಂದ ಕಳ್ಕೊಳ್ಳೋದು ಏನೂ ಇಲ್ಲ. ಒಂದೋ ನಾವು ಯಶಸ್ಸನ್ನು ಪಡಿತೇವೆ, ಇಲ್ಲದಿದ್ದರೆ ಅದರಿಂದ ಏನಾದರೂ ಒಂದು ಪಾಠವನ್ನು ಕಲಿತೇವೆ. ಹೀಗೆ ಹೇಳ್ತಾ ಎಲ್ಲರಿಗೂ ಇವತ್ತಿನ ದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಿಸ್ ಮೈತ್ರಿ. ಹಾಗೆಯೇ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಆದರ್ಶ್ ಗೌಡ ಸರ್ ಅವರಿದ್ದಾರೆ. ಇವರು ಆಂಟ್ರಪ್ರಿನರ್ಶಿಪ್ ಆ್ಯಂಡ್ ಕನ್ಸಲ್ಟೆನ್ಸಿ ಸೆಲ್ನ ಡೀನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಇವರ ಹತ್ರ ಇವತ್ತು ನಾವು ಸ್ಟಾರ್ಟ್ಅಪ್ಸ್ ಬಗ್ಗೆ, ಆಂಟ್ರಪ್ರಿನರ್ಶಿಪ್ಸ್ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡ್ಲಿಕ್ಕಿದ್ದೇವೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸಾಮಾನ್ಯವಾಗಿ ಈಗ ಸ್ಟೂಡೆಂಟ್ಸ್ ಮನಸ್ಥಿತಿ ಏನಿರುತ್ತೆ ಅಂತ ಹೇಳಿದರೆ, ನಾವು ಗ್ರ್ಯಾಜುಯೇಷನ್ ಮುಗಿಸಿನೋ ಅಥವಾ ಎಜುಕೇಷನ್ ಮುಗಿಸಿನೋ ಎಲ್ಲರೂ ಕೆಲಸ ಹುಡುಕ್ತಾ ಇರ್ತಾರೆ. ಅಂದರೆ ಬೇರೆ ಯಾವುದಾದ್ರೂ ಒಂದು ಕಂಪನಿ ಸೇರಿನೋ ಆರ್ಗನೈಸೇಷನ್ ಸೇರಿನೋ ನಾವು ದುಡಿಬೇಕು, ಕೆಲಸ ಮಾಡಬೇಕು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಆ್ಯಂಡ್ ಅದಕ್ಕೆ ಪ್ರಯತ್ನ ಕೂಡ ಪಡ್ತಾ ಇರ್ತಾರೆ. ಆದರೆ ಈ ಆಂಟ್ರಪ್ರಿನರ್ಶಿಪ್ ಅಥವಾ ಸ್ಟಾರ್ಟ್ಅಪ್ ಅನ್ನೋದೇನಿದೆ, ಇದು ಬೇರೆಯವರ ಅಂಡರಲ್ಲಿ ಕೆಲಸ ಮಾಡೋದಲ್ಲ, ಬದಲಿಗೆ ನಾವೇ ಏನಾದರೂ ಒಂದು ಹೊಸದಾಗಿ ಹುಟ್ಟುಹಾಕಿ ಬೇರೆಯವರಿಗೆ, ಅಂದರೆ ನಮ್ಮಂತಹ ಇನ್ನೂ ಅನೇಕರಿಗೆ ಕೆಲಸವನ್ನು ಕೊಡುವಂತಹ ಒಂದು ಇನಿಷಿಯೇಟಿವ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ ಸರ್? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಕೆಲಸ ಏನಕ್ಕೆ ಬೇಕು, ನಮಗೆ ಅವಶ್ಯಕತೆ ಇದೆ. ನಮ್ಮ ಒಂದು ಡೇ ಟು ಡೇ ಬೇಸಿಸ್ ಲಿವಿಂಗ್ ಲೈಫನ್ನು ಉತ್ತಮವಾಗಿ ಅದನ್ನ ಒಂದು ಫ್ಲೋ ಅಲ್ಲಿ ತಗೊಂಡು ಹೋಗ್ಬೇಕು ಅಂತ. ಯಾಕಂದ್ರೆ ನಮ್ಮ ಜೀವನ ಒಂದು ಉತ್ತಮ ರೀತಿಯ ಫ್ಲೋ ಅಲ್ಲಿ ಹೋಗ್ಬೇಕು ಅಂದ್ರೆ ಹಣನ ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಅದಕ್ಕೆ ತನ್ನದೇ ಆದ ಒಂದು ಜೀವನದ ಹೂಡಿಕೆ ಹಾಕ್ಬೇಕಾಗತ್ತೆ. ಅದರಿಂದ ಬರುವಂತ ಒಂದು ಪ್ರಾಫಿಟ್ ಏನಿದೆ, ಅದರಿಂದ ನಾವು ಜೀವನವನ್ನು ಕಳೆಯೋದು. ಕರೆಕ್ಟ್ ಅಲ್ವಾ? ಈಗ ನೋಡಿ, ನಾವು ಒಂದು 60-70 ವರ್ಷ ಹಿಂದೆ ಹೋದ್ರೆ ಒಂದಷ್ಟು ರಿವಲ್ಯೂಷನರಿ ಥಿಂಗ್ಸ್ ಆಗ್ತಾ ಬಂತು. ಎಂಟರ್ಪ್ರಿನರ್ ಅನ್ನೋದೇನು ಹೊಸದಲ್ಲ. ನಮ್ಮ ದೇಶ ಹಲವಾರು ಶತಮಾನಗಳಿಂದ ಎಂಟರ್ಪ್ರಿನರ್ ದೇಶನೇ. ಆಗಿಂದನೂ ನಮ್ಮ ದೇಶದ ಮೇಲೆ ಯಾಕೆ ಪರರಿಗೆ ಕಂಡಿತ್ತು ಅಂದ್ರೆ, ನಮ್ಮಲ್ಲಿ ಅಷ್ಟು ಸಂಪತ್ತಿತ್ತು, ಶ್ರೀಮಂತ ದೇಶ. ಹೌದು, ಅಷ್ಟು ನಮ್ಮ ದೇಶ ಯಾವತ್ತು ಎಂಟರ್ಪ್ರಿನರ್ಗೇನು ಕಮ್ಮಿ ಇಲ್ಲ. ಹಲವಾರು ಒಳ್ಳೆ ಉದಾಹರಣೆಗಳಿದ್ದಾವೆ. ಆದ್ರೆ ನಾನು ಇಲ್ಲಿ ಹೇಳ್ತಿರೋದಂದ್ರೆ, ಈಗಿನ ಒಂದು ಯೂತ್ಸ್ ಕನೆಕ್ಟ್ ಮಾಡೋದಾದ್ರೆ, ಈ ಇಂಡಸ್ಟ್ರಿಯಲ್ ಸಿವಿಲೈಸೇಷನ್ಸ್ ಅಂತ ಏನ್ ಹೇಳ್ತಾ ಇದೀವಿ, ಇದು ತಲೆಮಾರಾಗೂ ಚೇಂಜ್ ಆಗ್ತಾ ಬರ್ತಿದೆ. 10 ವರ್ಷಕ್ಕೆ ಹಿಂದೆ ಇದ್ದ 10 ವರ್ಷದ ಕಾನ್ಸೆಪ್ಟ್ ಇವತ್ತಿರಲ್ಲ, ಇವತ್ತಿರೋ 10 ವರ್ಷದ ಕಾನ್ಸೆಪ್ಟ್ ನೆಕ್ಸ್ಟ್ ಇರಲ್ಲ. ಯಾಕಂದ್ರೆ ಕಾಂಪಿಟೇಷನ್ ಆ ಲೆವೆಲ್ಗೆ ಬಂದು ನಿಂತಿದೆ. ಆದ್ರೆ ಇವತ್ತಿನ ಒಂದು ಕಾಂಪಿಟೇಷನ್ ಲೈಫಲ್ಲಿ ನಿಮಗೊಂದು ಸೂಟಬಲ್ ಕಂಫರ್ಟಬಲ್ ಜಾಬ್ ಅನ್ನೋದು ಬೇಕೇ ಬೇಕು. ಆ ಜೀವನ ನಡೆಸೋಕ್ಕೂ ಕೂಡ ಒಂದಿಷ್ಟು ವೈಟಮಿನ್ ಎಂ ಅಂತ, ಮನಿ, ಹಣ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ, ನಮಗೆ ಪ್ರತಿ ವರ್ಷನೂ ಒಂದು ವಿಶ್ವವಿದ್ಯಾಲಯದಿಂದ ಅಥವಾ ಒಂದು ಕಾಲೇಜಿಂದ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಇಂದ ಹಲವಾರು ವಿದ್ಯಾರ್ಥಿಗಳು ಪದವಿಯನ್ನು ಪಡ್ಕೊಂಡು ಹೊರಗೆ ಬರ್ತಾರೆ. ಆದ್ರೆ ಈಗ ನಿಮಗೆ 2 ತರ ಮಾರ್ಗ ಇರುತ್ತೆ. ಒಂದು, ನಾನು ಒಂದು ಕಂಪನಿಗೆ ಹೋಗ್ಬಿಟ್ಟು ಅಪ್ರೋಚ್ ಮಾಡಿ ಅಲ್ಲಿ ನಾನು ಅವರ ಒಂದು ಎನ್ವೈರನ್ಮೆಂಟ್ ಒಳಗೆ ಲೈಫ್ ಅನ್ನು ರನ್ ಮಾಡೋದು. ಅವ್ರು ಏನ್ ಸಂಬಳ ಕೊಡ್ತಾರೆ ತಿಂಗಳಿಗೆ, ಅದನ್ನ ತಗೊಂಡು ನನ್ನ ಲಿವಿಂಗ್ ಲೈಫ್ ಅನ್ನ ಲೀಡ್ ಮಾಡೋದು. ಅದು ಒಂದು. ಇನ್ನೂ ಒಂದಿದೆ, ಅದು ಎಂಟರ್ಪ್ರಿನರ್. ಇದರಲ್ಲಿ ಏನಾಗುತ್ತಂದ್ರೆ, ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಇಲ್ಲಿ. ಯಾಕಂದ್ರೆ ಇಲ್ಲಿ ರಿಸ್ಕ್ ಇದೆ. ಈಗ ನೋಡಿ, ನಾನು ಯಾವಾಗಲೂ ಒಂದು ಮೈಂಡ್ ಸೆಟ್ ಬಗ್ಗೆ ಹೇಳಿದ್ದಾರೆ. ನಮ್ಮ ಒಂದು ಅರಣ್ಯದ ಒಂದು ಇದರಲ್ಲಿ ಹಲವಾರು ಪ್ರಾಣಿಗಳಿಗೆ ಅದರದ್ದೇ ಆದ ಗುಣಗಳಿದೆ. ಇವತ್ತು ಚಿರತೆ ತಗೊಂಡ್ರೆ ಅದು ವೇಗವಾಗಿ ಓಡುತ್ತೆ. ಆನೆ ಅಂದ್ರೆ ತುಂಬಾ ಮಸ್ಕ್ಯುಲರ್ ಅನಿಮಲ್ ಅಂತೀವಿ, ಶಕ್ತಿಶಾಲಿ ದೈತ್ಯಶಾಲಿ ಅನಿಮಲ್ ಅಂತೀವಿ. ಜಿರಾಫೆ ಅಂತ ಉದ್ದವಾಗಿದೆ ಅಂತ ಹೇಳ್ಬೋದು. ಅಥವಾ ಒಂದು ನರಿ ನೋಡಿದ್ರೆ ಅದು ತುಂಬಾ ಸ್ಮಾರ್ಟ್ ಅಂತೀವಿ. ಆದ್ರೆ ರಾಜನಾಗ ಮರೆಯೋದು ಮಾತ್ರ ಸಿಂಹ. ಇವ ಯಾವ ಗುಣಗಳು ಸಿಂಹನಲ್ಲಿಲ್ಲ. ಆದ್ರೆ ಅದಕ್ಕೇನಿದೆ ಅಂದ್ರೆ ಮೈಂಡ್ ಸೆಟ್ ಇದೆ. ನಾನು ಇದನ್ನ ಚೇಸ್ ಮಾಡ್ತೀನಿ, ನನ್ನ ಶಕ್ತಿ ಬಲದಿಂದ ಅದನ್ನ ಅಟ್ಯಾಕ್ ಮಾಡ್ತೀನಿ, ನನಗೆ ಬೇಕಾದದನ್ನ ಸವಲತ್ತು ತಗೊಂತೀನಿ. ಆ ಮೈಂಡ್ ಸೆಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಈಗಿನ ಯೂತ್ಸ್ಗೆ. ಎಂಟರ್ಪ್ರಿನರಿಗೂ ಬಿಸ್ನೆಸ್ ಮ್ಯಾನಿಗೂ ಕಾನ್ಸೆಪ್ಟ್ ಒಂದಿಷ್ಟು ಫಸ್ಟ್ ಅದನ್ನ ಎಕ್ಸಾಂಪಲ್ ಹೇಳ್ತೀನಿ. ಬಿಸ್ನೆಸ್ ಮ್ಯಾನ್ ಅಂದ್ರೆ ಏನು? ಸಪೋಸ್ ನೀವು ಒಂದು ಕಡೆ ಹೋಗ್ಬಿಟ್ಟು 40 ರೂಪಾಯಿಗೆ 1 ಕಿಲೋ ಟೊಮೆಟೊ ತಂದ್ರೆ, ಆ ಟೊಮೆಟೊಗೂ ನೀವು ಏನ್ ಮಾಡ್ತೀರಾ, ಮಾರ್ಕೆಟ್ ಅಲ್ಲಿ ಮಾರ್ತೀರಾ. ಎಷ್ಟು ಮಾರ್ಜಿನ್ ಇಡ್ತೀರಾ? 40 ಅಂದ್ರೆ 42 ಅಥವಾ 43 ಇಲ್ಲ 45 ರೂಪಾಯಿಗೆ ಮಾರ್ತೀರಾ. ಅಂದ್ರೆ ನಿಮ್ಮ ಮಾರ್ಜಿನ್ ಎಷ್ಟಾಯ್ತು? 3 ರೂಪಾಯಿಂದ 5 ರೂಪಾಯಿ. ಅದು ಬಿಸ್ನೆಸ್. ಆದ್ರೆ ಎಂಟರ್ಪ್ರಿನರ್ ಆತರಲ್ಲ. ಒಬ್ಬ ಎಂಟರ್ಪ್ರಿನರ್ ಏನ್ ಮಾಡ್ತಾನೆ ಅಂದ್ರೆ, ಟೊಮೆಟೊ ತಂದು ಪಲ್ಪ್ ಮಾಡಿ ಕೆಚಪ್ ತರ ಮಾಡಿ ಅದನ್ನ ಎಲ್ಲ ಟೊಮೆಟೊ ಸಾಸ್ ಆಗಿ ಮಾಡ್ತಾನೆ. ಆದ್ರೆ ಅಲ್ಲಿ ರಿಸ್ಕು ಇದೆ.
ಅದೇ 40 ರೂಪಾಯಿನ ಅವನು ಒಂದು ಬಾಟಲ್ ಅನ್ನ 100 ರಿಂದ 120 ರೂಪಾಯಿ ಮಾರ್ತಾನೆ. ಆದ್ರೆ ಅದು ಎಂಟರ್ಪ್ರಿನರ್. ಬಟ್ ಆ ಎಂಟರ್ಪ್ರಿನರ್ ಬಿಸ್ನೆಸ್ ಇದೆ, ಆದ್ರೆ ಅಲ್ಲಿ ರಿಸ್ಕ್ ಇದೆ. ಅಲ್ಲಿ ನಿಮಗೆ ಮ್ಯಾನ್ ಪವರ್ ಬೇಕು, ಇನ್ವೆಸ್ಟ್ಮೆಂಟ್ ಬೇಕು, ನಿಮಗೆ ಪ್ರಾಫಿಟಬಲ್ ಮಾರ್ಜಿನ್ ಜಾಸ್ತಿ ಇದೆ, ಬಟ್ ನಿಮಗೆ ರಿಸ್ಕ್ ಕೂಡ ಅಷ್ಟೇ ಇದೆ. ಆದ್ರೆ ಇಲ್ಲಿ ಒಂದು ಸರಿ ನಿಮ್ಮ ಒಂದು ಐಡಿಯಾನ ಎಕ್ಸಿಕ್ಯೂಷನ್ ಪ್ರಾಪರ್ ವೇ ಅಲ್ಲಿ ಮಾಡಿದ್ರೆ ನಿಮಗೆ ಹಲವಾರು ಆಪ್ಷನ್ಸ್ ಗಳು ಸಿಗುತ್ತೆ ಅಲ್ಲಿ. ಒಮ್ಮೆ ನಮ್ಮ ಐಡಿಯಾ ಮಾರ್ಕೆಟ್ ಅಲ್ಲಿ ಕ್ಲಿಕ್ ಆಯ್ತು ಅಂದ್ರೆ ಮತ್ತೆ ಒಳ್ಳೆ ಪ್ರಾಫಿಟ್. ಮತ್ತೆ ಇನ್ನೊಂದು ಜನ ಹೇಳ್ತಾರೆ, ನಾನು ಸ್ಟಾರ್ಟ್ಅಪ್ ಅಂತ ಒಂದು ಟಾಕ್ ಕೊಡಕ್ ಹೋದಾಗ ಸ್ಟಾರ್ಟ್ಅಪ್ ಫೇಲ್ಯೂರ್ಸ್ ಅಂತ ಹೇಳ್ತಾರೆ. ಸ್ಟಾರ್ಟ್ಅಪ್ ಫೇಲ್ಯೂರ್ ಆಗಿಲ್ಲ, ಸ್ಟಾರ್ಟ್ಅಪ್ ಸಕ್ಸಸ್ ಆಗಿದ್ಕೆ ಇವತ್ತು ನಮ್ಮ ದೇಶದ GDP ಹೈಯೆಸ್ಟ್ ಇರೋದು. ಅಂಡ್ ಸ್ಟಾರ್ಟ್ಅಪ್ ಇಂದಾನೆ ನಮ್ ಜೀವನ ನಡೀತಿರೋದು. ಯಾಕಂದ್ರೆ ನೀವು ಇವತ್ತು ದಿನಸಿಗೆ ಹೋದ್ರು ಒಂದು ಕಾಫಿ ಪೌಡರ್ ತರ್ತೀರಾ, ಅದು ಕೂಡ ಒಂದಲ್ಲ ಒಂದ್ ದಿವಸ ಸ್ಟಾರ್ಟ್ಅಪ್. ಯಾರೋ ಒಬ್ರು ಬರೀ ಸಕ್ಸಸ್ ಬಗ್ಗೆ ಮಾತಾಡ್ತಿದ್ದಾರೆ, ಆದ್ರೆ ಅದು ಫೇಲ್ಯೂರ್ ಇಂದ ಸಕ್ಸಸ್ ಆಗಿದ್ದು. ಯಾವ್ದು ಸಕ್ಸಸ್ ಅನ್ನೋದು ಇಲ್ಲ. ಬಟ್ ಇವತ್ತು ಅದೊಂದು ಬ್ರ್ಯಾಂಡ್ ಆಗಿದ್ಕೆ ನೀವೇನ್ ಮಾಡ್ತಿದ್ದೀರಾ, ಆ ಬ್ರ್ಯಾಂಡ್ ಅನ್ನ ತರ್ತೀರಾ, ನಿಮಗೆ ಬೇಕಾದಂಗೆ ಕಾಫಿ ಮಾಡ್ಕೊಂತೀರಾ, ಕುಡಿತೀರಾ. ಆದ್ರೆ ಅದು ಕೂಡ ಸ್ಟಾರ್ಟ್ಅಪ್ ಕಂಪ್ನಿನೇ. ಇದನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತು ಸ್ಟಾರ್ಟ್ಅಪ್ ಎಲ್ಲ ಫೇಲ್ಯೂರ್ ಆಗಿದ್ರೆ ನಿಮ್ಮ ಹತ್ರ ಯಾವ ಪ್ರಾಡಕ್ಟ್ ಇರ್ತಿರ್ಲಿಲ್ಲ. ಒಂದು ಟಿವಿ ಆಗ್ಬೋದು, ಒಂದು ಮೊಬೈಲ್ ಆಗ್ಬೋದು, ಎವ್ರಿಥಿಂಗ್. ಯಾಕಂದ್ರೆ ಜನ ನೋಡ್ತಿರೋದು ಯಾವ್ದು ಮುಂದೆ ಬಂದು ನಿಂತಿದೆ ಆ ಪ್ರಾಡಕ್ಟ್ ಮಾತ್ರ. ಆದ್ರೆ ಕೆಲವೊಂದು ಪ್ರಾಡಕ್ಟ್ ಹಿಂದನೂ ಚೆನ್ನಾಗಿ ಮಾಡ್ತಾ ಇದೆ. ಈಗ ಒಂದು ಯೂತ್ಸ್ ಗಳಿಗೆ ಎಷ್ಟು ಔಟ್ಪುಟ್ ಆಗ್ತಿದೆ ಅಷ್ಟು ಜಾಬ್ ಇಲ್ಲ. ನಮ್ಮಲ್ಲಿ ಎನಫ್ ರಿಸೋರ್ಸ್ ಇದೆ. ಆದ್ರೆ ನೀವು ಒಂದು ಇನ್ಸ್ಟಿಟ್ಯೂಷನ್ ಇಂದ ಆಗ್ಬೋದು, ಒಂದು ಸಂಸ್ಥೆ ಆಗ್ಬೋದು, ಅಥವಾ ಒಂದು ಇಂಡಸ್ಟ್ರಿ ಆಗ್ಬೋದು, ಅಥವಾ ಗೌರ್ಮೆಂಟ್ ಜಾಬ್ ಆಗ್ಬೋದು, ಅದಕ್ಕೆ ಅದರದ್ದೇ ಒಂದು ಲಿಮಿಟೇಷನ್ ಇದೆ. ನನಗೆ ಅಲ್ಲಿ 40 ಇದ್ರೆ 40 ತುಂಬಕ್ಕಾಗೋದು, ಅದಕ್ಕಿಂತ ಜಾಸ್ತಿ ತುಂಬಕ್ ಆಗೋದಿಲ್ಲ. ಜಾಬ್ ಹೇಗಿದೆ ಅಂದ್ರೆ ಇವತ್ತು ಯಾರು ಬಿಡಕ್ ರೆಡಿ ಇಲ್ಲ. ಯಾಕಂದ್ರೆ ಲೈಫ್ ಇಸ್ ಸೋ ಹಾರ್ಡ್ ಟುಡೇ. ಅಷ್ಟು ಈಸಿ ಇಲ್ಲ. ಮತ್ತೆ ಲಿವಿಂಗ್ ಲೈಫ್ ಕೂಡ ಕಾಸ್ಟ್ಲಿ ಆಗಿದೆ. ಮತ್ತೆ ಯಾರಿಗೂ ಆ ಧೈರ್ಯ ಇಲ್ಲ, ಇವತ್ತು ಇಲ್ಲಿ ಜಾಬ್ ಬಿಟ್ರೆ ನನ್ಗೆ ಇನ್ನೊಂದ್ ಕಡೆ ಜಾಬ್ ಸಿಗುತ್ತೆ ಇಲ್ಲ. ಯಾಕಂದ್ರೆ ಪಾಪ್ಯುಲೇಷನ್ ಇಸ್ ಡಬಲಿಂಗ್ ಎವ್ರಿ ಡೇ. ಆ ಒಂದು ಇದರಲ್ಲಿ ನೀವು ಎಂಟರ್ಪ್ರಿನರ್ಸ್ ಬರಲೇಬೇಕು. ನಮ್ಮ ದೇಶದ ಮುಂದಿನ ಪೀಳಿಗೆಗೆ ಒಂದು GDP ಲೆವೆಲ್ ಅಲ್ಲಾಗ್ಲಿ ಅಥವಾ ದೇಶದ ಅಭಿವೃದ್ಧಿಗಾಗ್ಲಿ ನಮ್ಮ ಯೂತ್ಸ್ ಏನಿದ್ದಾರೆ ಪ್ರೆಸೆಂಟ್, ಅವರು ಈ ತರ ಇನಿಷಿಯೇಟಿವ್, ಸ್ಟಾರ್ಟ್ಅಪ್ ಇನಿಷಿಯೇಟಿವ್ ಅಥವಾ ಗವರ್ಮೆಂಟಿನ ಇನಿಷಿಯೇಟಿವ್ಸ್ ಗಳೇನಿದೆ, ಅವ್ರು ಈ ಫೀಲ್ಡ್ಗೆ ಬರಬೇಕು. ಮತ್ತೆ ಅವರು ಇದರಲ್ಲಿ ಇರೋಂಥ ಒಂದಿಷ್ಟು ಸ್ಕೀಮ್ಸ್ ಗಳನ್ನ ತಿಳ್ಕೊಂಡು ಇದಕ್ಕೆ ಕನೆಕ್ಟ್ ಆಗಿ ಅವರಿಗೆ ಒಳ್ಳೆ ಮೆಂಟರ್ ಗಳಿರ್ಬೇಕು. ಈ ತರ ಸ್ಟಾರ್ಟ್ಅಪ್ಸ್ ಗಳಿಗೆ ಹೆಲ್ಪ್ ಆಗ್ಲಿ ಅಂತಾನೆ ಇನ್ಕ್ಯುಬೇಷನ್ ಸೆಂಟರ್ಸ್ ಗಳಂತ ಮಾಡ್ತಿದೆ ಎಲ್ಲ ಕಾಲೇಜ್ಗಳಲ್ಲಿ, ಎಲ್ಲ ಯೂನಿವರ್ಸಿಟೀಸ್ ಗಳಲ್ಲಿ. ನೀವು ಆ ಇನ್ಕ್ಯುಬೇಷನ್ಸ್ ಗಳನ್ನ ಸಪೋರ್ಟ್ ತಗೊಂಡು ಅಲ್ಲಿ ನೀವು ನಿಮಗೆ ಐಡಿಯಾಸ್ ಇದ್ರೆ ಐಡಿಯಾ ಪಿಚ್ ಮಾಡಿ, ಅದು ನಿಮಗೆ ನಿಜಲ್ಲೂ ಅದು ಆ ಕಾಲೇಜಿಗೆ ಒಂದು ಒಳ್ಳೆಯ ಒಂದು ಪ್ರಾಜೆಕ್ಟ್ ಆಗಿ ಪ್ರಪೋಸಲ್ ಆಗಿ ಬಂದ್ರೆ ಕಾಲೇಜು ಕೂಡ ಅವ್ರಿಗೆ ಸಪೋರ್ಟ್ ಮಾಡುತ್ತೆ, ಟ್ರೈನ್ ಮಾಡುತ್ತೆ, ಗೈಡ್ ಮಾಡುತ್ತೆ. ನೀವು ನಿಮ್ದು ಓನ್ ಕಂಪನಿ ರಿಜಿಸ್ಟರ್ ಮಾಡ್ಕೋಬಹುದು. ಸೊ ನಿಮ್ಗೊಂದು ಸ್ಪೇಸ್ ಕೊಟ್ಟಿರುತ್ತೆ, ಆ ಸ್ಪೇಸ್ ಅಲ್ಲಿ ನಿಮ್ಮ ಐಡಿಯಾಸ್ಗೆ ಅದೊಂದು ಸಣ್ಣ ರೆಕ್ಕೆನ ಒಂದು ಎಕ್ಸ್ಟೆಂಡ್ ಮಾಡ್ಕೊಂಡಂಗೆ. ಸೊ ಐಡಿಯಾಸ್ ಗಳನ್ನ ನಿಮ್ಮ ಮೆಂಟರ್ ಜೊತೆ ಕನೆಕ್ಟ್ ಆಗಿ ಅದಕ್ಕೊಂದಿಷ್ಟು ಎಫರ್ಟ್ ಗಳನ್ನ ಹಾಕಿ ಸ್ಟಿಲ್ ಬೆಟರ್ ಮಾಡಿದಾಗ ಇನ್ನೊಂದು ಎತ್ತರಕ್ಕೆ ಹಾರಬಹುದು. ಆಮೇಲೆ ರಿಸ್ಕ್ ಇರುತ್ತೆ, ಯಾವತ್ತು ರಿಸ್ಕ್ ಇರುತ್ತೆ. ಸಿ ಆಲ್ವೇಸ್ ಯು ಸಿ ದಟ್ ವೇರ್ ಇಸ್ ರಿಸ್ಕ್. ಯಾವಾಗ ಒಬ್ಬ ಮನುಷ್ಯ ಆ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ಕೆಲಸ ಮಾಡ್ತಾನೆ ಅವನಿಗೆ ಗ್ರೋತ್ ಇರುತ್ತೆ. ಸೊ ಯಾವಾಗಲೂ ನಮ್ಮ ಯೂತ್ಸ್ ಗಳು ಥಿಂಕ್ ಮಾಡಬೇಕು. ಸಿ ನಾನು ಯಾರೋ ಒಬ್ಬ ಅಲ್ಲಿ ಹೋಗ್ತಾ ಇದ್ದಾನೆ ಕಾರಲ್ಲಿ, ಒಳ್ಳೆ ಕಾರಲ್ಲಿ ಅಂದ ತಕ್ಷಣ ಅದನ್ನ ನೋಡಿ ಆಸೆ ಪಡೋದಲ್ಲ, ನನಗೆ ಆಚಲ ಇರ್ಬೇಕು ಆ ತರ ಆಗ್ತೀನಿ ಅಂತ. ಸೊ ದಟ್ ಈಸ್ ವಾಟ್ ಯುವರ್ ಮೈಂಡ್ ಸೆಟ್ ಈಸ್ ವೆರಿ ಇಂಪಾರ್ಟೆಂಟ್. ಆತ್ಮನಿರ್ಭರ್ ಭಾರತ್ ಅಂತ ನಾವ್ ಏನ್ ಕಾನ್ಸೆಪ್ಟ್ ಬಂದಿದೆ, ಇದ್ರದ್ದು ಮೂಲ ಉದ್ದೇಶನೇ ಯೂತ್ಸ್ ಗಳಿಗೆ ಜಾಬ್ ಸಿಗ್ಬೇಕು, ಕಾನ್ಫಿಡೆನ್ಸ್ ಬರಬೇಕು. ಇದರಿಂದ ಎಷ್ಟೋ ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಫ್ಯೂಚರ್ ಜನರೇಷನ್ ಗೆ ಜಾಬ್ಸ್ ಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಟ್ಟಂಗಾಗುತ್ತೆ. ಮತ್ತೆ ಈ ಸ್ಟಾರ್ಟ್ಅಪ್ ಅಲ್ಲಿ ಯಾರೋ ಒಬ್ರು ಇನಿಷಿಯೇಟ್ ಮಾಡ್ಕೊಂಡಾಗ ಏನಿದ್ರಲ್ಲಿ ಬೆನಿಫಿಟ್ ಅಂದಾಗ, ಈ ಸ್ಕೀಮ್ಸ್ ಅಲ್ಲಿ ನೀವು ಒಂದು ಮಾಡಿದಾಗ, ಒಂದು ನೀವು ಗೌರ್ಮೆಂಟ್ ಸ್ಕೀಮ್ಗಳಲ್ಲಿ ಕೆಲವೊಂದು ಫಂಡಿಂಗ್ ಸಪೋರ್ಟ್ ತಗೊಂತೀರಾ. ಮತ್ತೆ ಎರಡನೇದು ಈ ಇದ್ರೊಳಗೆ ನೀವು ಸ್ಟಾರ್ಟ್ಅಪ್ ಇಂಡಿಯಾ ಇದ್ರ ಕಾನ್ಸೆಪ್ಟ್ ಅಲ್ಲಿ ಬಂದ್ರೆ ನಿಮಗೆ 3 ವರ್ಷ ಟ್ಯಾಕ್ಸ್ ಫ್ರೀ ಆಗುತ್ತೆ. ಮತ್ತೆ ನಿಮಗೆ ಸವಲತ್ತುಗಳು ಸಿಗುತ್ತೆ, ಗೌರ್ಮೆಂಟ್ ಕಡೆಯಿಂದ ಸಿಗಂತ ಬೆನಿಫಿಟ್ಸ್ ಗಳು ಸಿಗುತ್ತೆ. ಮತ್ತೆ ನಿಮಗೆ GST ಫ್ರೀ ಇರುತ್ತೆ. ಸೊ ಇವೆಲ್ಲವೂ ಯಾಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಇನಿಷಿಯೇಟಿವ್ ಮಾಡ್ಕೊಡ್ತಿದೆ ಅಂದ್ರೆ ಜಸ್ಟ್ ಎಂಕರೇಜ್ ಮಾಡಕ್ಕೆ ಯೂತ್ಸ್ ಗಳಿಗೆ, ನೀವು ಮುಂದೆ ಬನ್ನಿ, ಒಂದ್ ಸ್ಟೆಪ್ ಮುಂದೆ ಬಂದು ನೋಡಿ. ಯಾಕಂದ್ರೆ ನಾನು ಒಂದ್ ಹೆಜ್ಜೆ ಮುಂದೆ ಹೋದಾಗಲೇ ಕಾಣೋದು ಮುಂದಿನ ದಾರಿ ಏನಂತ. ಸ್ವಾತಂತ್ರ್ಯ ಸಿಕ್ಕಿದ ಟೈಮ್ ಇಂದಾನು ಹೇಳ್ತೀನಿ, ಸಾಕಷ್ಟು ಅಭಿವೃದ್ಧಿ ಆಗಿದೆ ನಮ್ಮ ದೇಶ, ಸಾಕಷ್ಟು ಇಂಡಸ್ಟ್ರಿ ಸಿವಿಲೈಸೇಷನ್ ಆಗಿದೆ. ಹಂಗಾರೆ ಅವರೆಲ್ಲ ಯಾರು? ಅವರೆಲ್ಲ ಎಂಟರ್ಪ್ರಿನರ್ಸೇ. ಆತ್ಮನಿರ್ಭರ್ ಭಾರತ್ ಸ್ಕೀಮ್ ಅಲ್ಲಿ ಏನಿದೆ, ಈಗ MSME ಸ್ಕೀಮ್ಸ್ ಅಂತ ಇದೆ. ಈ MSME ಮೈಕ್ರೋ ಸೆಕ್ಟರ್ಸ್ ಅಥವಾ ಇದರಲ್ಲಿ ಏನಿದೆ ಅಂದ್ರೆ ಒಂದು ಸಣ್ಣ ಪ್ರಮಾಣದಲ್ಲಿ ನಿಮಗೊಂದು ಗವರ್ಮೆಂಟ್ ಇಂದ ಹಣವನ್ನು ಸಪೋರ್ಟ್ ಮಾಡ್ತಾರೆ. ಆದ್ರೆ ಅದನ್ನು ಸುಮ್ಮನೆ ನಾನು ಕೇಳಿದ ತಕ್ಷಣ ಕೊಡೋದಿಲ್ಲ. ನೀವು ಕೆಲವೊಂದು ಅದಕ್ಕೆ ಪ್ರಪೋಸಲ್ ರೆಡಿ ಮಾಡಬೇಕು, ಅದಕ್ಕೆ ತಕ್ಕಂದಾಗ ನಿಮ್ಮ ಅಬ್ಜೆಕ್ಟಿವ್ಸ್ ಗಳನ್ನ ಹಾಕಬೇಕು. ಆದ್ರೆ ಇವತ್ತು ಆ MSME ಸ್ಕೀಮ್ ಅನ್ನ ಸ್ವಲ್ಪ ಅದನ್ನ ಮಾರ್ಪಾಟು ಮಾಡಿದ್ದಾರೆ. ಇದ್ರದ್ದು ಉದ್ದೇಶ ಇಷ್ಟೇ,
ಯಂಗ್ಸ್ಟರ್ಸಿಗೆ ಎಂಕರೇಜ್ ಮಾಡಬೇಕು, ಎಕ್ಸ್ಪೋರ್ಟ್ನ ಜಾಸ್ತಿ ಮಾಡಬೇಕು. ಸ್ಟಾರ್ಟ್ಅಪ್ ಇಂಡಿಯಾ ಅನ್ನೋ ಒಂದು ವೆಬ್ಸೈಟಿಗೆ ಹೋದ್ರೆ ಅದ್ರಲ್ಲಿ ಎಲ್ಲ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇದೆ. ಯಾಕಂದ್ರೆ ಅದಕ್ಕೆ ತಕ್ಕಂಗೆ ನೀವು ಡಾಕ್ಯುಮೆಂಟೇಶನ್ಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದು ಒಂದು ಆನ್ಲೈನ್ ಎಲ್ಲ ಆನ್ಲೈನ್ ಸಿಗುತ್ತೆ. ಒಬ್ಬ ಸ್ಟೂಡೆಂಟ್ ಒಂದು ಮಣಿಪುರಿ ಚಿಲ್ಲಿ ಫಾರ್ಮಿಂಗ್ ಅಂತ ಮಾಡ್ತಿದ್ದಾನೆ, ಅದು ಕೂಡ ಒಂದು 2 CR ಟರ್ನ್ ಓವರ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದಾನೆ. ಸಣ್ಣ ಒಂದು ಮೈಂಡ್ ಸೆಟ್ ಇಂದ ಅವನು ಇವತ್ತು ಆ ಲೆವೆಲ್ಗೆ ಬೆಳೆದಿದ್ದಾನೆ. ಆದ್ರೆ ಅದಕ್ಕೆ ವಿತಿನ್ ಓವರ್ ನೈಟ್ ಆಗಿದ್ದಲ್ಲ, ಅದು ಒಂದೂವರೆ ವರ್ಷ ಟೈಮ್ ಹಿಡಿತು. ಆದರೆ ನಾನು ಹೇಳೋದು, ಒಬ್ಬ ವ್ಯಕ್ತಿ ಒಂದು ಕಂಪ್ನಿಲಿ 5 ವರ್ಷ ದುಡಿದ್ರೆ ಅಥವಾ 10 ವರ್ಷ ದುಡಿದ್ರೆ ಎಷ್ಟು ಬರ್ಬೋದು ಅವನಿಗೆ ಸ್ಯಾಲ್ರಿ? 1 ಲಕ್ಷ, 2 ಲಕ್ಷ, 3 ಲಕ್ಷ. ಅದೇ ಒಬ್ಬ ವ್ಯಕ್ತಿ ಒಂದು ಕಂಪ್ನಿ ಸೃಷ್ಟಿಸಿ ಅಲ್ಲಿ ಅದನ್ನ ನಾನೊಂದು 5 ವರ್ಷದಲ್ಲಿ ಇಲ್ಲಿ ಮುಡ್ತೀನಿ, 10 ವರ್ಷ ಮಾಡಿದ್ರೆ ನಾನು ಒಂದು ಕಂಪ್ನಿನ ಕೆಲಸ ಮಾಡಿ ಫ್ಯಾಮಿಲಿ ಕಮಿಟ್ಮೆಂಟ್ ಎಲ್ಲ ಇಟ್ಕೊಂಡು ದಿನ ಪೂರ್ತಿ ಕೆಲಸ ಮಾಡಿದ್ರು ಏನಂದ್ರೆ ಹಾರ್ಡ್ಲಿ ನಾನು 2 ಕೋಟಿ ಸೇವ್ ಮಾಡೋಕ್ಕಾಗತ್ತೆ ಬೈ ರಿಟೈರ್ಡ್? ಇಲ್ಲ. ಬಿಸ್ನೆಸ್ ಬೇರೆ, ಎಂಟರ್ಪ್ರಿನರ್ ಬೇರೆ. ಆದ್ರೆ ಎಂಟರ್ಪ್ರಿನರ್ ಅಲ್ಲಿ ಬಿಸ್ನೆಸ್ ಇನ್ಕ್ಲೂಡ್ ಆಗಿರುತ್ತೆ, ಆದ್ರೆ ಎಂಟರ್ಪ್ರಿನರ್ ಮೈಂಡ್ ಸೆಟ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್. ಅಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಅಲ್ಲಿ ನೀವು ಇನಿಷಿಯೇಟ್ ಮಾಡಬೇಕಾಗತ್ತೆ. ಎವ್ರಿ ಡೇ ಇಸ್ ಎ ಗ್ಯಾಂಬ್ಲಿಂಗ್ ಡೇ ಫಾರ್ ಯು. ಒಂದು ಟೀಮ್ ಅನ್ನು ಬಿಲ್ಡ್ ಮಾಡಿ ಒಂದು ಪ್ರಾಪರ್ ಎಕ್ಸಿಕ್ಯೂಟ್ ಮಾಡಿದ್ರೆ ಐಡಿಯಾನ, ಅದರಲ್ಲಿ 4 ಜನಕ್ಕೆ ಕೆಲಸ ಕೊಟ್ಟಾಗ ಆ ಒಂದು ಇದರಿಂದ 4 ಜನ ಜೀವನ ನಡೆಯುತ್ತಂದ್ರೆ ಐ ಥಿಂಕ್ ಯುವರ್ ಲೈಫ್ ಇಸ್ ಬ್ಲೆಸ್ಡ್. ಅಂಡ್ ಯೂತ್ಸ್ಗಳು ಇದ್ರ ಬಗ್ಗೆ ಗಮನ ಕೊಡಬೇಕು. ನಿಮ್ಮ ಐಡಿಯಾ ಕರೆಕ್ಟ್ ಆಗಿದ್ದು ನಿಮ್ಮ ಎಲ್ಲ ಡಾಕ್ಯುಮೆಂಟೇಶನ್ ಇಂದ ಪ್ರಾಪರ್ ಪ್ಲಾನ್, ಪ್ರಾಜೆಕ್ಟ್ ಡಿಸೈನಿಂಗ್ ಎಲ್ಲ ಮಾಡಿ ವಿತ್ ಗುಡ್ ಮೆಂಟರ್ ನೀವು ಹೋದ್ರೆ ಯು ಕ್ಯಾನ್ ಡೂ ವಂಡರ್ ಥಿಂಗ್ಸ್. ಯಾಕಂದ್ರೆ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಅಷ್ಟು ಹ್ಯೂಜ್ ಇದೆ. ಕನ್ಸ್ಯೂಮರ್ಸ್ ಕೂಡ ಆ ಥರ. ಬಟ್ ನಿಮ್ಮ ಪ್ಲಾನಿಂಗ್ ಪ್ರಾಪರ್ ಇರಬೇಕು, ನಿಮ್ಮ ಟೀಮ್ ಬಿಲ್ಡ್ ಪ್ರಾಪರ್ ಇರಬೇಕು, ನೀವು ಯಾರ ಮೆಂಟರ್ ಜೊತೆ ಕನೆಕ್ಟ್ ಆಗ್ತೀರ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಸ್ಟಾರ್ಟ್ಅಪ್ ಇಂಡಿಯಾ ಸ್ಕೀಮ್ಸ್ ಅಲ್ಲಿ ತುಂಬಾ ಬೆನಿಫಿಷಿಯರಿ ಥಿಂಗ್ಸ್ಗಳಿದೆ. ನಾವು ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಸೆಂಟರ್ ಒಂದ್ ಕಡೆ ಆದ್ರೆ, ಇನ್ನೊಂದು ಸೆಕ್ಷನ್ 8 ಕಂಪನಿ ಅಂತ ಒಂದು ಇನಿಷಿಯೇಟಿವ್ ಮಾಡ್ತಿದ್ದೀವಿ. ಈ ಸೆಕ್ಷನ್ 8 ಕಂಪನಿ ಅಂದ್ರೆ ಏನು ಅಂದ್ರೆ, ಇದು ಒಂದು ಸಪರೇಟ್ ಎಂಟಿಟಿ, ಒಂದು ಕಂಪನಿ. ಅದರಲ್ಲಿ ನಮ್ಮ ಭಾರತ ಸರ್ಕಾರದ ಒಂದು ಲೈಸೆನ್ಸ್ ಸಿಗುತ್ತೆ ನಮಗೆ. ಅದರಲ್ಲಿ ನಾವು ಏನ್ ಮಾಡ್ತೀವಿ, ಇದರ ಅಂಡರ್ ಅಲ್ಲಿ ನಿಮಗೆ CSR ಫಂಡಿಂಗ್ಗಳು ಏನ್ ಜನರೇಟ್ ಆಗುತ್ತೆ, ಅದು ನಮಗೆ ನಮ್ಮ ಏನು ಯಂಗ್ ಮೈಂಡ್ಸ್ ಏನಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಅವರ ಪ್ರಾಜೆಕ್ಟ್ ಇನಿಷಿಯೇಟಿವ್ಸ್ ಗಳಿಗೆ ಒಂದು ಫಂಡಿಂಗ್ ಸಪೋರ್ಟ್ ಸಿಗುತ್ತೆ. ಮತ್ತೆ ನಿಮಗೆ ಒಂದು ಕಂಪನಿ ಸೆಟಪ್ ಮಾಡ್ಕೊಡಕ್ಕೆ ಈ ಸೆಕ್ಷನ್ 8 ಕಂಪನಿ ತುಂಬಾ ಹೆಲ್ಪ್ ಮಾಡುತ್ತೆ. 2013 ಆಕ್ಟ್ ಪ್ರಕಾರ ಇದು ಸೆಕ್ಷನ್ 8 ಅಂತ ಆಗಿದೆ, ಒಂದು ಆರ್ಟಿಕಲ್ ಪ್ರಕಾರ. ಸೆಕ್ಷನ್ 8 ಕಂಪನಿಲಿ ಯಾವತ್ತು ಪ್ರೈವೇಟ್ ಲಿಮಿಟೆಡ್ ಮಾಡ್ಕೊಳಕ್ಕಾಗಲ್ಲ. ಇಟ್ ಈಸ್ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್. ಚಾರಿಟಬಲ್ ಆಗಿ ನೀವು ಯೂಸ್ ಮಾಡ್ಕೋಬಹುದು ಇದ್ರ ಹಣನ, ಪ್ರಾಫಿಟ್ ಅಂತಲ್ಲ. ಈ ಸೆಕ್ಷನ್ 8 ಕಂಪನಿಲಿ ಪ್ರೈವೇಟ್ ಲಿಮಿಟೆಡ್ ಅನ್ನ ಸೇರ್ಸಲ್ಲ, ಪಬ್ಲಿಕ್ ಲಿಮಿಟೆಡ್ ಸೇರ್ಸಲ್ಲ. ಫೌಂಡೇಶನ್, ಇನ್ಫೋಸಿಸ್ ಫೌಂಡೇಶನ್ ಅಥವಾ ರಿಲಯನ್ಸ್ ಫೌಂಡೇಶನ್, ಈ ಪ್ರೈವೇಟ್ ಲಿಮಿಟೆಡ್ ಗಳನ್ನ ಇದಕ್ಕೆ ಇನ್ಕ್ಲೂಡ್ ಮಾಡಲ್ಲ. ಯಾಕಂದ್ರೆ ಇಟ್ಸ್ ಎ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್. ಸಂತ ಅಲೋಷಿಯಸ್ ವಿಶ್ವವಿದ್ಯಾಲಯ ಈಗ ಒಂದು ಸೆಕ್ಷನ್ 8 ಕಂಪನಿನೂ ಕೂಡ ಇನ್ನು ಮುಂದೆ ಬರುವ ದಿನಗಳಲ್ಲಿ ಅದನ್ನ ಫಾರ್ಮ್ ಮಾಡಬೇಕು ಅನ್ನೋ ಒಂದು ಡಿಸೈನಿಂಗ್ ಇದೆ. ವಿ ಆರ್ ಆಲ್ಮೋಸ್ಟ್ ಇಂದ 80-90% ಆಗಿದೆ. ಅದಕ್ಕೆ ಒಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನ ಫುಲ್ಫಿಲ್ ಮಾಡಕ್ಕಿದೆ. ವಿ ವಿಲ್ ಡೂ ಇಟ್, ಅದನ್ನ ನಾವು ಮಾಡ್ತೀವಿ. ಬಟ್ ಸ್ಟಾರ್ಟ್ಅಪ್ ಅಲ್ಲಿ ನಾವು ವಿ ಆರ್ ಆಲ್ರೆಡಿ ಸಕ್ಸಸ್ ರೇಟ್ ನೋಡಿದೀವಿ. ನಮಗೆ ಒಬ್ಬ ಸಕ್ಸಸ್ ಆದ್ರೆ ಆ ವ್ಯಕ್ತಿ ನಮಗೆ ಒಂದು 500 ಜಾಬ್ಸ್ ಕ್ರಿಯೇಟ್ ಮಾಡ್ಕೊಡ್ತಾನೆ. ಒನ್ ಆಫ್ ದ ಬೆಸ್ಟ್ ಎಂಟರ್ಪ್ರಿನರ್ ನಾವು ಡಿಸೈನ್ ಮಾಡಿದ್ರೆ ಆ ವ್ಯಕ್ತಿಯಿಂದ ನನಗೆ ಒಂದು 100 ಜನ ಜಾಬ್ ಕ್ರಿಯೇಟ್ ಮಾಡ್ತಾನಲ್ಲ, ಆ 100 ಜನದಿಂದ 100 ಫ್ಯಾಮಿಲಿಗೆ ಬ್ಯಾಲೆನ್ಸ್ ಆಗುತ್ತೆ. ನಮ್ಮ ದೇಶದ ಮುಂದಿನ ದಿನಗಳಲ್ಲಿ ಏನಾರು ಒಂದಿಷ್ಟು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅದಕ್ಕೆ ನಮ್ಮ ಈ ಎಂಟರ್ಪ್ರಿನರ್ಸ್ ವೆರಿ ಇಂಪಾರ್ಟೆಂಟ್ ರೋಲ್ ಆಗ್ತಾರೆ. ಅವರು ಬರೀ ಒಂದು ಹಣದ ಟ್ರಾನ್ಸಾಕ್ಷನ್ ಮಾಡಲ್ಲ, ಅದರಿಂದ ಜಾಬ್ಸ್ ಕ್ರಿಯೇಟ್ ಮಾಡ್ತಾರೆ. ಇನ್ನೊಂದು ಕಡೆ ಸೋಷಿಯಲಿ ದೇ ವಿಲ್ ಹೆಲ್ಪ್ ಸೋ ಮೆನಿ ಥಿಂಗ್ಸ್. ಅವರಿಗೆ ಗವರ್ಮೆಂಟ್ ಆಫ್ ಇಂಡಿಯಾ ಪ್ರಕಾರ ಒಂದು ಸೋಷಿಯಲ್ ವೆಲ್ಫೇರ್ ಫಂಡಿಂಗ್ಸ್ ಇದರಲ್ಲಿ ಅವರಿಗೆ ಇಷ್ಟು % ಹೆಲ್ಪ್ ಮಾಡಬೇಕು ಅನ್ನೋದಿರುತ್ತೆ. ಅದರಿಂದ ಅವರಿಗೂ ಹೆಲ್ಪ್ ಆಗುತ್ತೆ, ನಮ್ಮ ಒಂದು ದೇಶದ ಅಭಿವೃದ್ಧಿಗೂ ಕೂಡ ಹೆಲ್ಪ್ ಆಗುತ್ತೆ. ಸುಮಾರು ನಮ್ಮ ದೇಶದಲ್ಲೇ ಇರ್ಬೋದು, ವಿಶ್ವದಲ್ಲೇ ಇರ್ಬೋದು, ಸುಮಾರು ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ಇದ್ದಾವೆ. ಬೇರೆ ಬೇರೆ ಪ್ರಾಡಕ್ಟ್ಸ್ಗೆ ಸಂಬಂಧಪಟ್ಟದಿರ್ಬೋದು, ಹೀಗೆ ಸುಮಾರು ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ಇದ್ದಾವೆ. ಇವತ್ತು ಆ ಕಂಪನಿಗಳೆಲ್ಲ ಇಷ್ಟು ದೊಡ್ಡದಾಗಿ ಬೆಳೆದು ಹೆಸರು ಮಾಡಿರ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ಎಷ್ಟೋ ವರ್ಷಗಳ ಕೆಳಗೆ ಅದು ಕೂಡ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಸ್ಟಾರ್ಟ್ಅಪ್ ಆಗಿ ಶುರು ಆಗಿತ್ತು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಈಗ ನಾವು ಇನ್ನೊಂದು ವಿಷಯ ಗಮನಿಸೋದೇನೆಂದ್ರೆ, ಮಕ್ಕಳೆಲ್ಲ ಶುರು ಮಾಡ್ತಾರೆ, ಸ್ಟಾರ್ಟ್ಅಪ್ ಅಂತ ಮಾಡ್ತಾರೆ, ಒಳ್ಳೆ ಐಡಿಯಾ ಕೂಡ ಕ್ಲಿಕ್ ಆಗುತ್ತೆ, ಒಳ್ಳೆ ಪ್ರಾಫಿಟ್ ಕೂಡ ಅರ್ನ್ ಮಾಡ್ತಾ ಇರ್ತಾರೆ.
ಅಷ್ಟೊತ್ತಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದೇ ಫೀಲ್ಡಲ್ಲಿರುವ ಒಂದು ದೊಡ್ಡ ಕಂಪನಿ, ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಕಂಪನಿ ಬಂದು ನಾನು ನಿನ್ನ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತೇನೆ, ಇಷ್ಟು ಕೊಡ್ತೇನೆ ಅದಕ್ಕೆ ಅಂತೆಲ್ಲ ಆಫರ್ನ ಕೊಡುತ್ತೆ. ಅರ್ನ್ ಮಾಡೋ ಪ್ರಾಫಿಟ್ಗಿಂತ ಜಾಸ್ತಿ ಅಮೌಂಟನ್ನು ಆಫರ್ ಮಾಡ್ತಾ ಇರುತ್ತೆ ಆ ದೊಡ್ಡ ಕಂಪನಿ. ಸೊ ಅವ್ರು ಅದನ್ನ ಆಕ್ಸೆಪ್ಟ್ ಮಾಡ್ಬೇಕಾ ಅವ್ರು ತಮ್ಮದನ್ನೇ ಬೆಳೆಸ್ಕೊಂಡು ಹೋಗ್ಬೇಕಾ? ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಕೆಲವರು ಹೇಳ್ತಾರೆ ಸರ್ ಸ್ಟಾರ್ಟ್ಅಪ್ಸ್ ಇದೆಯಲ್ಲ, ಆ ಸ್ಟಾರ್ಟ್ಅಪ್ ಅಲ್ಲಿ ಸಕ್ಸಸ್ ರೇಟ್ ಕಮ್ಮಿ ಇದೆ. ಸಕ್ಸಸ್ ರೇಟ್ ಕಮ್ಮಿ ಇಲ್ಲ, ಸಕ್ಸಸ್ ರೇಟ್ ಚೆನ್ನಾಗೇ ಇದೆ. ಆದ್ರೆ ನೋಡು, ಒಂದು ಸಮುದ್ರದಲ್ಲಿ ದೊಡ್ಡ ಮೀನು ತುಂಬಾ ಡಾಮಿನೆನ್ಸಿ ಆಗಿ ತಿರುಗಾಡುತ್ತೆ ಸಣ್ಣ ಮೀನ್ಕಿಂತ. ಇದೇ ತರ ಈ ಸ್ಟಾರ್ಟ್ಅಪ್ ಅಲ್ಲೂ ಆಗಿದೆ. ಯಾರೋ ಒಬ್ಬ ಸಣ್ಣದಾಗಿ ಸಕ್ಸಸ್ ರೇಟ್ ಕಂಡ ತಕ್ಷಣ ಈ ದೊಡ್ಡ ಮೀನುಗಳು ಅಂದ್ರೆ ದೊಡ್ಡ ಕಂಪನಿಗಳು ಏನ್ ಮಾಡ್ತಾರೆ, ಅದನ್ನ ಅಕ್ವೈರ್ ಮಾಡ್ಕೊಂತಾರೆ. ಈ ಸ್ಟಾರ್ಟ್ಅಪ್ ಅಲ್ಲಿ ಒಂದು ಕಾನ್ಸೆಪ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಹಣದ ಹೂಡಿಕೆ ಒಂದ್ ಕಡೆ ನಡೀತಿದ್ರೆ ಇವರಿಗೆ ಇದ್ರದೇ ಆದ ಒಂದು ಪರ್ಸನಲ್ ಗ್ರೋತ್ಸ್ ಗಳು ಬೇಕಾಗಿರುತ್ತೆ. ಇಲ್ಲೇನಾಗ್ಬಿಡುತ್ತೆ, ಆ ಸಕ್ಸಸ್ ನೋಡಿದ ತಕ್ಷಣ ಯಾವಾಗ ಅವನು ಕಾಂಪಿಟೇಟರ್ ಆಗಿ ಕಾಣ್ತಾನೆ, ಅವಾಗ ಇದನ್ನ ಸ್ಲೋ ಆಗಿ ಅಕ್ವೈರ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ನಾನು ಯಾವಾಗಲೂ ಯೂತ್ಸಿಗೆ ಒಂದು ಮೆಸೇಜ್ ಅಂದ್ರೆ, ನೆವರ್ ಕ್ವಿಟ್. ನಿಮ್ಮ ಪ್ರಾಡಕ್ಟ್ ಕಡೆನೆ ಸ್ಟಿಕ್ಕನ್ ಆಗಿ ನೀವು ಯಾವತ್ತು ಡಿವೈಡ್. ಯಾಕೆ ಇವತ್ತು ನಿಮ್ಮ ಕಂಪನಿ ಸಕ್ಸಸ್ ರೇಟ್ ಕಂಡಿದ ತಕ್ಷಣ ಅಲ್ಲಿಗೆ ನಿಲ್ಲಿಸಬೇಡಿ, ಅದನ್ನ ಕಂಟಿನ್ಯೂ ಮಾಡಿ. ಯಾಕಂದ್ರೆ ಬೆಳೆಸಬೇಕು. ಯಾಕಂದ್ರೆ ಇನ್ನೊಂದು ಕಂಪನಿ ಅಕ್ವೈರ್ ಮಾಡಕ್ ರೆಡಿ ಇರುತ್ತೆ. ಡೋಂಟ್ ಬೆಂಡ್ ವಿತ್ ದೆಮ್. ಯಾಕಂದ್ರೆ ಇದು ಈ ಸತ್ಯನ ಯಾರು ಹೇಳಲ್ಲ. ಇಲ್ಲಿ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಿದಾವಲ್ಲ, ಅವು ಏನ್ ಮಾಡ್ತವೆ, ಈ ಸಣ್ಣ ಸಣ್ಣ ಕಂಪನಿಗಳನ್ನ ಅಕ್ವೈರ್ ಮಾಡ್ಕೊಬಿಡ್ತಾರೆ. ಕಾಂಪಿಟೇಟರ್ಸ್ ಏನ್ ಮಾಡ್ತಾರೆ, ಯಾವತ್ತು ಇನ್ನೊಬ್ಬ ಕಾಂಪಿಟೇಟರ್ಸ್ ಅನ್ನ ಬಿಡ, ದಟ್ ಇಸ್ ಅ ಪಾರ್ಟ್ ಆಫ್ ದ ಬಿಸ್ನೆಸ್. ಬಟ್ ನಾನು ಯೂತ್ಸಿಗೆ ಹೇಳೋದಂದ್ರೆ, ನೀವು ಈಸಿಯಾಗಿ ಬೆಂಡ್ ಆಗಬೇಡಿ, ನಿಮ್ಮ ಡ್ರೀಮ್ಸ್ ಅನ್ನ ಚೇಸ್ ಮಾಡಿ, ಅದನ್ನ ತಗೊಂಡೋಗಿ ಮುಂದೆ. ನೀವು ಇಮಿಡಿಯೇಟ್ ಆಗಿ ಕಾಂಪ್ರಮೈಸ್ ಆಗ್ತೀರಾ ನಿಮ್ಮ ಡ್ರೀಮ್ ಅಂದ್ರೆ, ಐ ಥಿಂಕ್ ಯು ಆರ್ ನಾಟ್ ಎ ಗುಡ್ ಎಂಟರ್ಪ್ರಿನರ್. ಸೊ ಅದಕ್ಕೋಸ್ಕರ ನೀವು ಯಾವತ್ತೂ ಚಾಲೆಂಜಸ್ ಫೇಸ್ ಮಾಡಿ ಮತ್ತೆ ನೀವು ಬಿಟ್ಕೊಡ್ಬೇಕು. ಯಾಕಂದ್ರೆ ನಿಮ್ಮ ಐಡಿಯಾ ಅದು, ನಿಮ್ಮ ಡ್ರೀಮ್ ಅದು, ನಿಮ್ಮ ಕೂಸೋದು, ಅದು ನೀವು ಬೆಳೆಸಕ್ ಪ್ರಯತ್ನ ಮಾಡಿ. ಇವತ್ತು ಪರರಿಗೆ ಕೊಟ್ಟು ಅದನ್ನ ಇದು ಮಾಡಿ, ಅವರು ನಡ್ಸ್ಕೊ ಹೋಗ್ತಾರೆ. ಬಟ್ ಅವ್ರು ನೀವು ಬೆಳೆಸ್ದಂಗೆ ಬೆಳೆಸಕ್ ಆಗಲ್ಲ. ಅದೊಂಥರ ಮಲ್ತಾಯ ಆದಂಗೆ ಆಗುತ್ತೆ. ಅದು ಅವರ ಕಂಪನಿ ಹೆಸರಲ್ಲಿ ಒನ್ ಆಫ್ ದ ಬ್ರಾಂಚ್ ಆಗಿ ರನ್ ಆಗ್ತಿರುತ್ತೆ. ಒಂದು ಕಾಂಪೀಟ್ ಮಾಡ್ತಾರೆ ಅಥವಾ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಇಷ್ಟು ಹೊತ್ತು ನಮ್ಮ ಜೊತೆಗೆ ಇದ್ದು ಸ್ಟಾರ್ಟ್ಅಪ್ ಬಗ್ಗೆ ಇರ್ಬೋದು, ಆಂಟ್ರಪ್ರಿನರ್ಶಿಪ್ ಬಗ್ಗೆ ಇರ್ಬೋದು, ಅದರಲ್ಲಿ ಎದುರಾಗುವ ರಿಸ್ಕ್ ಅನ್ನ ನಾವು ಹೇಗೆ ಎದುರಿಸಬೇಕು ಅನ್ನೋ ಬಗ್ಗೆ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಲವಾರು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಸರ್, ಇದಕ್ಕೆ ಧನ್ಯವಾದ ಹೇಳ್ತಾ ಕೊನೆಯಲ್ಲಿ ನಮ್ಮ ಸ್ಟೂಡೆಂಟ್ಸ್ಗೆ ಏನು ಸಲಹೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀರಾ? ಚೇಸ್ ಯುವರ್ ಡ್ರೀಮ್ಸ್ ಗೈಸ್. ಯಾಕಂದ್ರೆ ಕನಸು ಕಾಣೋದು ಇಂಪಾರ್ಟೆಂಟ್ ಅಲ್ಲ, ಆ ಕನಸನ್ನ ನಿಮ್ಮ ಒಂದು ಫಾರ್ಮ್ ಮೈಂಡ್ ಸೆಟ್ ಇಂದ ಹೇಗೆ ಹಿಡ್ಕಂತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಕಷ್ಟಗಳು ಎಲ್ಲರಿಗೂ ಬಂದೇ ಬರುತ್ತೆ, ಆದ್ರೆ ಕಷ್ಟಗಳಿಗೂ ಒಂದು ಅಂತ್ಯ ಇರುತ್ತೆ. ನಮ್ಮ ಜೀವನ ಕೂಡ ಏರುಪೇರು ಇದ್ದೇ ಇರುತ್ತೆ. ಆದ್ರೆ ನಮ್ಮ ಛಲ, ನಮ್ಮ ಫೋಕಸ್ ಯಾವತ್ತೂ ಒಂದೇ ನೇರವಾಗಿರ್ಬೇಕು. ಬ್ರೂಸ್ಲಿ ಅದು ಒಂದು ನನಗೆ ಲೈನ್ ನೆನಪಾಗುತ್ತೆ. ಪಾಠ ಹೇಳ್ಕೊಡ್ಬೇಕಾರೆ, ಲುಕ್ ಅಟ್ ಯುವರ್ ಫಿಂಗರ್ ಅಂತ, ನಿನ್ನ ಬೆರಳನ್ನು ನೋಡು ಅಂತ, ನೇರವಾಗಿ ನಿನ್ನ ಬೆರಳನ್ನು ನೋಡು ಅಂತಾನೆ. ಆ ಬೆರಳನ್ನು ತೋರಿಸ್ಬಿಟ್ಟು ಅಲ್ಲಿ ಮೂನ್ ನೋಡು ಅಂತ ಹೇಳ್ತಾರೆ. ನಿನ್ನ ದೃಷ್ಟಿ ಯಾವತ್ತು ಆ ಮೂನ್ ಮೇಲೆ ಇರ್ಬೇಕು ಹೊರತು ನಿನ್ನ ಬೆರಳಿನ ಮೇಲೆ ಇರಬಾರ್ದು. ಅವಾಗ ನಿನ್ನ ಬೆರಳಿನ ಮೇಲೆ ಇದ್ದಾಗ ನಿನ್ನ ಗುರಿ ತಪ್ಪುತ್ತೆ ಅಲ್ಲಿ. ಸೊ ನೀನು ಬೆರಳು ಆ ಕಡೆ ತೋರ್ಸು, ಆ ಡೈರೆಕ್ಷನ್ ನಿನ್ನ ಗುರಿ ಇರ್ಲಿ, ಬಟ್ ನಿನ್ನ ಗುರಿ ಯಾವತ್ತು ಆ ಮೂನ್ ಮೇಲೆ ಇರ್ಲಿ. ಯಾವತ್ತು ನಿಮ್ಮ ಕನಸು ಅಥವಾ ನಿಮ್ಮ ಒಂದು ಪರ್ಸನಾಲಿಟಿನ ಯಾರು ಇನ್ನೊಬ್ರಿಗೆ ಬಿಟ್ಕೊಡ್ಬೇಡಿ. ಅದು ನಿಮ್ಮಲ್ಲೇ ಇಟ್ಕೊಳ್ಳಿ, ನೀವೇ ಅದಕ್ಕೆ ಪಾಲನೆ ಪೋಷಣೆ ಎಲ್ಲ ಮಾಡಿ. ಇವತ್ತಾದ್ರೂ ನಾಳೆ ನೀವು ಬೆಳೆದೇ ಬೆಳೀತಾರೆ, ನಿಮ್ಮ ಗುರಿ ಕಡೆ ಫೋಕಸ್ ಮಾಡಿ. ಹೋಪ್ಸ್ ಇಟ್ಕೊಳ್ಬೇಕು. ಹೋಪ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯು ಶುಡ್ ನಾಟ್ ಕಿಲ್ ದ ಹೋಪ್ಸ್. ಎಸ್. ಸೊ ಸರ್, ಇಷ್ಟು ಹೊತ್ತು ಮಾಹಿತಿ ಕೊಟ್ಟು ಜೊತೆಗೆ ಯಂಗ್ಸ್ಟರ್ಸ್ನ ಅಥವಾ ಯೂತ್ ಅನ್ನ ಮೋಟಿವೇಟ್ ಮಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು.